ಎಷ್ಟೇ ಜನ ಇದ್ರು ಬರೀ 20 ನಿಮಿಷದಲ್ಲಿ ಮಾಡುವಂತ ಬಿರಿಯಾನಿ ಸ್ವಲ್ಪ ಐಟಮ್ಸ್ ಯೂಸ್ ಮಾಡ್ಕೊಂಡು ಫಟ್ ಅಂತ ಮಾಡ್ಕೊಳ್ಳುವಂತ ಬಿರಿಯಾನಿ ಹೇಗೆ ಮಾಡೋದು ನೋಡ್ಕೊಳ್ಳೋಣ ಬನ್ನಿ. 2 ಟೇಬಲ್ ಸ್ಪೂನ್ ಆಯಿಲ್ ಹಾಕೊಂಡು ಓನ್ಲಿ ಟೊಮೊಟೊ, ಈರುಳ್ಳಿ, ಕೊತ್ತಂಬರಿ ಅಂಡ್ ಪುದೀನ ಮಾತ್ರ ಯೂಸ್ ಮಾಡಿದೀನಿ. ಜೊತೆಗೆ ಮೇನ್ ಇಂಗ್ರೀಡಿಯೆಂಟ್ ಏನಂದ್ರೆ ಮದರ್ಲ್ಯಾಂಡ್ ಬಿರಿಯಾನಿ ಮಸಾಲಾ. ಈ ಬಿರಿಯಾನಿ ಮಸಾಲಾ ಈ ಪೌಡರ್ ಏನಕ್ಕೆ ಅಂದ್ರೆ ಇದು ಇನ್ಸ್ಟೆಂಟ್ ಬಿರಿಯಾನಿ ಹೇಗೆ ಮಾಡ್ಕೊಳ್ಳೋದು ಅಂತ ಅದರಲ್ಲೇ ನಮಗೆ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ. ಓನ್ಲಿ ಟೊಮೊಟೊ, ಈರುಳ್ಳಿ, ಈ ಕೊತ್ತಂಬರಿ, ಪುದೀನ ಆಡ್ ಮಾಡ್ಕೊಂಡು ಈ ಪೌಡರ್ ಯೂಸ್ ಮಾಡ್ಕೊಂಡು ಮಾಡಿದ್ರೆ ಬಿರಿಯಾನಿ ಚೆನ್ನಾಗಿರುತ್ತೆ ಅಂತ ನಿಮ್ಗೆ ಡೌಟ್ ಇದ್ರೆ ಒಂದ್ಸರಿ ಟ್ರೈ ಮಾಡಿ ನೋಡಿ. ಯಾಕೆಂದ್ರೆ ಇದು ಬೇಗ ಆಗೋ ಬಿರಿಯಾನಿ ಆಗಿರೋದ್ರಿಂದ ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ. ನೀವು ತುಂಬಾ ಕಡೆ ಬಿರಿಯಾನಿ ತಿಂದಿರ್ತೀರಾ, ಆದ್ರೆ ಬೇಗ ಆಗುವಂತಹ ಬಿರಿಯಾನಿನ ನೀವೇ ನಿಮ್ ಕೈಯಾರೆ ಮಾಡ್ಕೊಂಡು ತಿಂದ್ರೆ ಹೇಗಿರುತ್ತಲ್ಲ. ಯಾಕಂದ್ರೆ ನಾನು ಏನಕ್ಕೆ ಇದನ್ನ ಸಜೆಸ್ಟ್ ಮಾಡ್ತಾ ಇದ್ದೀನಿ ಅಂದ್ರೆ ಬೇಗ ತುಂಬಾ ಅಂದ್ರೆ 20 ಮಿನಿಟ್ಸ್ ಟು 30 ಮಿನಿಟ್ಸ್ ಮ್ಯಾಕ್ಸಿಮಮ್ ತಗೊಳುತ್ತೆ. ನೀವು ಫಸ್ಟ್ ಫ್ರೈ ಮಾಡಿ, ಆಮೇಲೆ ಚಿಕನ್ ರೋಸ್ಟ್ ಮಾಡಿ, ಆಮೇಲೆ ಪೌಡರ್ ಹಾಕಿ, ನಿಮಗೆ ರುಚಿಗೆ ತಗೋಷ್ಟು ಉಪ್ಪು ಹಾಕಿ, ನೀರ್ ಹಾಕಿ, ಅಕ್ಕಿ ಹಾಕಿದ್ರೆ ಅಷ್ಟೇ ಮುಗಿದೋಯ್ತು. 2 ವಿಷಲ್ ಓಡಿಸಿದ್ರೆ ಬಿರಿಯಾನಿ ರೆಡಿ ಆಗಿರುತ್ತದೆ. ಅಯ್ಯೋ ಬಿರಿಯಾನಿ ಅಂದ್ರೆ ತುಂಬಾ ಐಟಮ್ಸ್ ಹಾಕ್ಬೇಕು, ತುಂಬಾ ಹೊತ್ತು ವೆಯ್ಟ್ ಮಾಡ್ಬೇಕು ಅನ್ನೋ ಚಿಂತೆನೇ ಇಲ್ಲ. ಇಲ್ಲಿ ಈ ಪೌಡರ್ ನಲ್ಲೇ ಎಲ್ಲಾ ಸ್ಪೈಸಸ್ ಆಡ್ ಆಗಿರೋದ್ರಿಂದ ಓನ್ಲಿ 30 ರುಪೀಸ್ ಅಷ್ಟೇ. 30 ರುಪೀಸ್ ನಲ್ಲಿ 1 kg ಬಿರಿಯಾನಿ ಮಾಡ್ಕೋಬಹುದು ನೀವು. ಹಾಗಿದ್ಮೇಲೆ ಇನ್ನೇನ್ ತಡ, ಮಾಡ್ಕೊಳ್ಳಿ ಇನ್ಸ್ಟೆಂಟ್ ಚಿಕನ್ ಬಿರಿಯಾನಿ. ಓಕೆ ಗೈಸ್, ಈ ವಿಡಿಯೋ ನೋಡಿದ್ಕೆ ತುಂಬಾ ಧನ್ಯವಾದ. ದಯವಿಟ್ಟು ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಈ ವಿಡಿಯೋಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.